ಕನ್ನಡದಲ್ಲಿ ಅನೇಕ ಸಿನಿಮಾಗಳು, ಸೀರಿಯಲ್‌ಗಳು ಬಂದಿದೆ. ಈ ಹಲವು ಸಿನಿಮಾ, ಸೀರಿಯಲ್‌ಗಳಲ್ಲಿ ಹಲವು ಕಲಾವಿದರು ನಟಿಸಿದ್ದಾರೆ. ಇದರಲ್ಲಿ ನಾವು ಅನೇಕರನ್ನ ಮರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ಅವರ ಅಭಿನಯದಿಂದಲೋ ಅಥವಾ ಪಾತ್ರದಿಂದಲೋ. ಇನ್ನು 90ರ ದಶಕದಲ್ಲಿ ಬಾಲ ಕಲಾವಿದರಾಗಿ ಮಿಂಚಿದವರ ಪೈಕಿಯಲ್ಲಿ ಇವರನ್ನ ನಾವು ಹಲವು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಹಾಗೆಯೇ ಹಲವು ಸಿನಿಮಾಗಳಲ್ಲಿ ಇವರೇ ಬಾಲನಟಿಯಾಗಿ ಫಿಕ್ಸ್ ಆಗಿರ್ತಾ ಇದ್ರು. ಅವರೇ ಸಿಂಧೂರಾವ್. ತುಂಬ ಹಿಂದಿನಿಂದ ಸಿನಿಮಾ ಮತ್ತು ಸೀರಿಯಲ್ ನೋಡುವವರಿಗೆ ಸಿಂಧೂರಾವ್ ಅಂತ ಹೇಳಿದ ತಕ್ಷಣ ಗೊತ್ತಾಗುತ್ತೆ. ಇನ್ನು ಈಗಿನವರಿಗೆ ಸಿಂಧೂರಾವ್ ಅಂದರೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ಹಾಂ ಇವರ ಅಂತ ಗೊತ್ತಾಗುತ್ತೆ. ಅಂಥ ಸಿಂಧೂರಾವ್ ಕೆಲವು ವರ್ಷಗಳ ಕಾಲ ದೊಡ್ಡ ಬ್ರೇಕ್ ತಗೊಂಡ್ರು. ಅದು ಯಾಕೆ ಏನು ಅನ್ನೋದು ಯಾರಿಗೂ ಹೇಳಿಲ್ಲ ಅವರು. ಸಿಂಧೂರಾವ್ ಅವರು ಟಾಪ್ ಹೀರೋಯಿನ್ ಅಲ್ಲದೆ ಹೋದರು. ಒಂದಷ್ಟು ಟಾಪ್ ಹೀರೋಯಿನ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದರು. ಹಾಗೆಯೇ ಒಂದಷ್ಟು ವರ್ಷಗಳ ಪ್ರಸಾರ ಆದಂತಹ ಜನಪ್ರಿಯ ಸೀರಿಯಲ್ಗಳಲ್ಲಿ ನಟಿಸಿದರು. ಆದರೆ ಇದ್ದಕ್ಕಿದ್ದ ಹಾಗೆ ಎಲ್ಲದಕ್ಕೂ ಗುಡ್ ಬೈ ಹೇಳಿದರು. ಆದರೆ ಇದೀಗ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ. ಹಾಗಾದರೆ ಸಿಂಧೂರಾವ್ ಅವರಿಗೆ ಏನು ಸಮಸ್ಯೆ ಆಗಿತ್ತು? ಇವರಿಗೆ ಮದುವೆ ಆಗಿದೆಯಾ? ಮಕ್ಕಳು ಇದ್ದಾರಾ? ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಇದೀಗ ಸೀತಾರಾಮ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿರುವ ಸಿಂಧೂರಾವ್ ಅವರ ಎರಡನೇ ಇನ್ನಿಂಗ್ಸ್ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ನಾಯಕ ರಾಮ್ನ ಚಿಕ್ಕಮ್ಮನ ಪಾತ್ರದಲ್ಲಿ ಆಕೆ ಕಾಣಿಸ್ಕೊಳ್ತಾ ಇದ್ದಾರೆ. ಬಹಳ ದಿನಗಳ ನಂತರ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಸಿಂಧು ವಿಷ್ಣುವರ್ಧನ್, ಅಂಬರೀಷ್, ದೇವರಾಜ್, ರವಿಚಂದ್ರನ್, ಶಿವಣ್ಣ ಸೇರಿದಂತೆ ಹಲವು ನಟರ ಜೊತೆ ತೆರೆಯನ್ನು ಹಂಚಿಕೊಂಡಿದ್ರು. ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ತಮ್ಮ ನಟನೆಯಿಂದಲೇ ಹೆಸರುವಾಸಿಯಾಗಿದ್ದ ಸಿಂಧು ಅವರು ದೊಡ್ಡ ಬ್ರೇಕ್ ಒಂದನ್ನು ತೆಗೆದುಕೊಂಡು ಇದೀಗ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ನ ಶುರು ಮಾಡಿದ್ದಾರೆ. ಸಿಂಧು ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರಿಲ್ಲ. ಇವರ ಅಜ್ಜಿಯ ಮನೆಯ ಹತ್ತಿರದಲ್ಲಿ ಖ್ಯಾತ ನಿರ್ದೇಶಕ ಪಣಿ ರಾಮಚಂದ್ರ ಅವರ ಅತ್ತೆಯ ಮನೆ ಇತ್ತು. ಅವತ್ತು ನಾನೆಂದು ನಿಮಗಾಗಿ ಚಿತ್ರಕ್ಕೆ ನಿರ್ದೇಶಕರು ಬಾಲಕರ ಆಡಿಷನ್ ಅನ್ನು ನಡೆಸ್ತಾ ಇದ್ರು. ಸಿಂಧು ಅವರ ಅಜ್ಜಿ ಪಣಿ ರಾಮಚಂದ್ರ ಅವರ ಬಳಿ ತೆರಳಿ ತಮ್ಮ ಮೊಮ್ಮಗಳ ಬಗ್ಗೆ ಹೇಳಿದರಂತೆ. ಆಗ ನಿರ್ದೇಶಕರು ಸಿಂಧು ಅವರಿಗೆ ಹುಡುಗನ ರೀತಿ ಡ್ರೆಸ್ ಮಾಡಿ ನೋಡ್ಕೊಂಡು ಹೋದವರು ಕೆಲ ದಿನಗಳ ಬಳಿಕ ವಾಪಸ್ ಬಂದು ನಾನೆಂದು ನಿಮ್ಮವನೇ ಚಿತ್ರಕ್ಕೆ ಆಯ್ಕೆ ಮಾಡಿಯೇ ಬಿಟ್ರಂತೆ. ಅಲ್ಲಿಂದ ಸಿಂಧು ಅವರ ಸಿನಿಮಾ ಜರ್ನಿ ಶುರುವಾಗುತ್ತೆ. ನಾನೆಂದು ನಿಮ್ಮವನೇ, ರಾಯರು ಬಂದರು ಮಾವನ ಮನೆಗೆ, ಮಿಸ್ಟರ್ ಮಹೇಶ್ ಕುಮಾರ್, ಮದರ್ ಇಂಡಿಯಾ, ಆಯುಧ, ರಾಜಮಾರ್ತಾಂಡ, ಕಲಾವಿದ, ಫುಟ್ಮಲ್ಲಿ, ಒಂದಾಗೋಣ ಬಾ, ಮೌನರಾಗ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಸಿಂಧು ಬಾಲನಟಿಯಾಗಿ ಕಾಣಿಸ್ಕೊಂಡ್ರು. ಮೊದಲ ಸಿನಿಮಾದ ಬಳಿಕ ಸತತ 6-7 ಚಿತ್ರಗಳಿಗೆ ಬಾಲಕನಾಗಿಯೇ ನಟಿಸಿದ್ದಾರೆ. ನಂತರವೇ ಬಾಲನಟಿಯಾಗಿ ಅಭಿನಯಿಸೋದಕ್ಕೆ ಶುರು ಮಾಡಿದ್ರು. ಮೌನರಾಗ ಚಿತ್ರಕ್ಕೆ 1996-97ರಲ್ಲಿ ಆಕೆಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಬಾಲ್ಯದಲ್ಲಿಯೇ ಇಷ್ಟು ಸಕ್ಸಸ್ ಆಗಿದ್ದ ಸಿಂಧು ಅವರಿಗೆ, ಸಿಂಧು ಕುಟುಂಬದವರಿಗೆ ಮುಂದೆ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಬೇಕು ಅನ್ನೋ ಆಸೆ ಸಹಜವಾಗಿ ಇತ್ತು. ಸಿಂಧು ಅವರ ಕುಟುಂಬದಲ್ಲಿ ಯಾರೂ ಕಲಾವಿದರು ಇರಲಿಲ್ಲ. ಆದರೆ ಬಂದಂತಹ ಅವಕಾಶಗಳನ್ನು ಸಿಂಧು ಬಹಳ ಅದ್ಭುತವಾಗಿ ಉಪಯೋಗಿಸ್ಕೊಂಡಿದ್ರು. ಬಾಲನಟಿಯಾಗಿ ತುಂಬಾ ಹೆಸರು ಮಾಡಿದ್ರು. ಈ ಕಾರಣಕ್ಕಾಗಿ ಮುಂದೆ ಹೀರೋಯಿನ್ ಆಗಬೇಕು ಅನ್ನೋದು ಅವರ ಕುಟುಂಬಸ್ಥರ ಆಸೆ ಆಗಿತ್ತು. ಸಿಂಧು ಅವರು ಕೂಡ ಯಾವುದಾದ್ರೂ ಸಿನಿಮಾದಲ್ಲಿ ನಾಯಕಿಯಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ರು. ಇದರ ಜೊತೆಗೆ ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವಕಾಶ ಇದೆ ಅಂತ ಭಾರಿ ಸಿನಿಮಾಗಳನ್ನು ಮಾಡ್ತಾ ಹೋದರೆ ಮುಂದೆ ಏನು ಅನ್ನೋ ಆತಂಕ ಸಿಂಧು ಹಾಗೂ ಅವರ ಕುಟುಂಬದವರಿಗೆ ಇತ್ತು. ಹಾಗಾಗಿ 10ನೇ ತರಗತಿಯಲ್ಲಿ ಓದಿನ ಕಡೆ ಗಮನ ಕೊಡಬೇಕು ಅಂತ ನಟನೆಯನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ. 10ನೇ ತರಗತಿ ಮುಗಿಸ್ಬೇಕು ಅನ್ನೋದು ಅವರ ಕುಟುಂಬದವರ ಆಸೆ ಕೂಡ ಆಗಿತ್ತು. ಸಿಂಧು ಅವರು ಚೆನ್ನಾಗಿದ್ದಾರೆ, ನೋಡಲು ಮುದ್ದಾಗಿದ್ದಾರೆ, ಆದರೆ ಕುಳ್ಳಗಿದ್ದಾರೆ. ಆದ್ದರಿಂದ ಅನೇಕ ಸಿನಿಮಾಗಳು, ಅವಕಾಶಗಳು ಸಿಂಧು ಅವರ ಕೈ ತಪ್ಪಿತು ಅಂತಲೂ ಹೇಳಲಾಗುತ್ತೆ. ಹಾಗಾಗಿ ಸಿಂಧು ಅವರು 10ನೇ ತರಗತಿ ಮುಗಿಸಿ ಇನ್ನೇನು ಸಿನಿಮಾಗಳಲ್ಲಿ ಅವಕಾಶ ಸಿಗಲ್ಲ ಅಂತ ಹೇಳಿ ಮಾಂಗಲ್ಯ, ರಂಗೋಲಿ ಧಾರಾವಾಹಿಗಳಲ್ಲಿ ನಟಿಸಿ ಜನಮನ ಗೆದ್ದರು. ರಂಗೋಲಿಯ ಆರತಿ ಅಂತಲೇ ಹೆಸರನ್ನು ಪಡ್ಕೊಂಡ್ರು. ಇದೆಲ್ಲ ಆದಮೇಲೆ ಬ್ರೇಕ್ ತಗೊಂಡು ಕೆಲಸ, ಮನೆ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗೋದ್ರು. 2017ರಲ್ಲಿ ಮಹೇಶ್ ರಾಮಕೃಷ್ಣಯ್ಯ ಅನ್ನುವರನ್ನು ಸಿಂಧು ಮದುವೆ ಆಗ್ತಾರೆ. ಮನೆಯಲ್ಲಿ ತೋರಿಸಿದ ಹುಡುಗನನ್ನು ಮದುವೆಯಾಗಿ ಇದೀಗ ಅವರಿಗೆ ಒಂದು ಗಂಡು ಮಗು ಕೂಡ ಇದೆ. ಹೀಗೆ ಮನೆ, ಮಗ, ಗಂಡ, ಸಂಸಾರ ಅಂತ ಅಪ್ಪಟ ಗೃಹಿಣಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಸಿಂಧು ನಟನೆಯಲ್ಲಿ ಹೆಸರು ಮಾಡಿದ್ದು ಅವರ ಗಂಡನಿಗೆ ಗೊತ್ತಿತ್ತು. ಹೀಗಾಗಿ ಅವರ ಗಂಡ, ನೀನು ಮತ್ತೊಮ್ಮೆ ನಟನೆಗೆ ಹೋಗು, ನಾನು ನಿನ್ನ ಪರವಾಗಿ ನಿಲ್ತೀನಿ, ಮನೆಯ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅಂತ ಅವರ ಪತಿ ತುಂಬ ಫೋರ್ಸ್ ಮಾಡಿದ್ದಕ್ಕೆ ಈಗ ಬಹಳ ವರ್ಷಗಳ ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ. ಈ ಕಾರಣಕ್ಕಾಗಿಯೇ ಸೀತಾರಾಮ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಒಟ್ಟು ನೋಡೋದಕ್ಕೆ ಚೆನ್ನಾಗಿದ್ರೂ ಕುಳ್ಳಿ ಅನ್ನೋ ಕಾರಣಕ್ಕೆ ಅವಕಾಶಗಳು ಬರದೇ ಇರೋದು ಬಹಳ ಜನಕ್ಕೆ ಬೇಸರ ತರಿಸಿದೆ.